53ನೇ ಪ್ರಶ್ನೆಯನ್ನ ಗಮನಿಸಿ. 3, 6, 9 ಸೋ ಆನ್ ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನ ಕೂಡಿದಾಗ ಮೊತ್ತ 165 ಆಗುತ್ತದೆ ಎಂದು ಕಂಡುಹಿಡಿಯಿರಿ. ಸೊ ಇಲ್ಲಿ ದತ್ತಾಂಶವನ್ನ ಗುರುತಿಸಿ. ದತ್ತ ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ ಎ, ಮೊದಲನೇ ಪದ ಎ ಇಸ್ ಈಕ್ವಲ್ ಟು 3, ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು 6 ಮೈನಸ್ 3. ಸೊ ಇಲ್ಲಿ ಮೊತ್ತ ಎಸ್ ಎನ್ ಇಸ್ ಈಕ್ವಲ್ ಟು 165. ಸೊ ಇಲ್ಲಿ ಸೂತ್ರವನ್ನ ಅನ್ವಯಿಸಿ. ಸೊ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತದ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಇಲ್ಲಿ ಎಸ್ ಎನ್ ಸಮೀಕರಣವನ್ನ ಬಿಡಿಸಿದಾಗ ದತ್ತ ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸಿ 165 ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2 ಇಂಟು 3 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಎಷ್ಟಿದೆ 3. ಸೊ 165 ಇಂಟು 2 ಡಿವೈಡೆಡ್ ಬೈ 2 ಇದೆ ಅಲ್ವಾ. ಸೊ ಈ ಕಡೆ ಹೋದಾಗ ಡಿವೈಡ್ ಇದ್ದಿದ್ದು ಇಂಟು ಆಗುತ್ತೆ. ಇಸ್ ಈಕ್ವಲ್ ಟು ಎನ್ ಇಂಟು 3 2 6 ಪ್ಲಸ್ ಎನ್ ಇಂಟು 3n ಪ್ಲಸ್ ಮೈನಸ್ 3. ಸೊ 165 ಇಂಟು 2 5 2 10 6 12 13 2 1 2 3 330 ಇಸ್ ಈಕ್ವಲ್ ಟು ಎನ್ ಇಂಟು 6 ಮೈನಸ್ 3 ಪ್ಲಸ್ 3n. ಸೊ 330 ಇಸ್ ಈಕ್ವಲ್ ಟು 3n ಪ್ಲಸ್ 3n ಸ್ಕ್ವೇರ್. ಸೊ ಇದನ್ನ 3n ಸ್ಕ್ವೇರ್ ಪ್ಲಸ್ 3n ಮೈನಸ್ 330 ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಇದು ವರ್ಗ ಸಮೀಕರಣ. ಸೊ ಇಲ್ಲಿ ವರ್ಗ ಸಮೀಕರಣವನ್ನ ಸರಳೀಕರಣಗೊಳಿಸಬೇಕು. ಸೊ ಇಲ್ಲಿ ಎಲ್ಲ ಕಡೆ ಏನಾಗಿದೆ 3n ಸ್ಕ್ವೇರ್ ಪ್ಲಸ್ 3n ಮೈನಸ್ 330 ಇದೆ. ಸೊ 3ರಿಂದ ಭಾಗಿಸಿದಾಗ ಎಷ್ಟು ಬರುತ್ತೆ ಹೇಳಿ, n ಸ್ಕ್ವೇರ್ ಪ್ಲಸ್ n ಮೈನಸ್ 110 ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಇದನ್ನ ಅಪವರ್ತಿಸೋಣ. ಸ್ಪ್ಲಿಟ್ಟಿಂಗ್ ಮೆಥಡ್. ಓಕೆ. ಸೊ n ಸ್ಕ್ವೇರ್ ಪ್ಲಸ್ n ಮೈನಸ್ 110 ಇಸ್ ಈಕ್ವಲ್ ಟು 0. ಸೊ n ಸ್ಕ್ವೇರ್ ಪ್ಲಸ್ 11n ಮೈನಸ್ 10n. ಓಕೆ. 11n ಪ್ಲಸ್ 11n ಮೈನಸ್ 10. 11 10 110. 11ರಲ್ಲಿ 10 ಹೋದ್ರೆ n ಉಳಿಯತ್ತೆ, 1 ಉಳಿಯತ್ತೆ ಅಲ್ಲ. ಸರಿ ಆಯ್ತು. ಇದು ಈಕ್ವಲ್ ಟು 0 ಮೈನಸ್ 110 ಸೊ n ಸ್ಕ್ವೇರ್ ಪ್ಲಸ್ 11n ಮೈನಸ್ 10n ಮೈನಸ್ 110 ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ಈ ಎರಡು ಟರ್ಮ್ ಅಲ್ಲಿ n ಕಾಮನ್ ಇದೆ. ಸೊ n ಪ್ಲಸ್ 11 ಮೈನಸ್ 10 ಬ್ರಾಕೆಟ್ ಅಲ್ಲಿ n ಪ್ಲಸ್ 11. ಸೊ ಪ್ಲಸ್ ಮೈನಸ್ ಮೈನಸ್ 10n ಪ್ಲಸ್ ಮೈನಸ್ ಮೈನಸ್ 10 ಇಂಟು 111 ಏನಾಗುತ್ತೆ 110 ಆಗುತ್ತೆ. ಇಸ್ ಈಕ್ವಲ್ ಟು 0. ಸೊ n minus 10 into n plus 11 is equal to 0. ಸೊ ಆದ್ದರಿಂದ n is equal to 10 ಅಥವಾ n is equal to minus 11. ಸೊ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಹೇಳಿ, n is equal to 10 ಆಗುತ್ತೆ. ಯಾಕಂದ್ರೆ ಇಲ್ಲಿ ಪದಗಳ ಸಂಖ್ಯೆ n ಏನಾಗುತ್ತೆ ಧನ ಪೂರ್ಣಾಂಕವಾಗಿರ್ಬೇಕು. ಆದ್ದರಿಂದ n is equal to 10 ಆಗತ್ತೆ. ಓಕೆ. ಅಂದ್ರೆ n 10 ಸಂಖ್ಯೆಗಳನ್ನ ಕೂಡಿದಾಗ ಇವುಗಳ ಮೊತ್ತ ಏನಾಗತ್ತೆ 165ಕ್ಕೆ ಸಮನಾಗತ್ತೆ ಅಂತ ಆಯ್ತು.